Welcome to Hiram Classes. Dear students, dear friends, today we are going to discuss about 3.3 Stopping by Woods on a Snowy Evening, and this poem is written by Robert Lee Frost. Dear students, I have already done a video about warming up or chit chat activities, and this is the second video of this poem, and this video is related to the explanation of the poem. So I read first, means recite first the four stanzas 1, 2, 3, 4, and after my explanation I will after my reading I will explain the poem. Okay, I will show you and I will recite the poem. 3.3 Stopping by Woods on a Snowy Evening, Robert Lee Frost. And this is the first stanza. Those woods, these are, I think I know. His house is in the village, though he will not see me stopping here to watch his woods fill up with snow. And second stanza, my little horse must think it queer to stop without a farmhouse near, between the woods and frozen lake, the darkest evening of the year. Third stanza, he gives his harness bells a shake to ask if there is some mistake. The only other sounds the sweep of easy wind and downy flake. Fourth stanza means last, the woods are lovely, dark and deep, but I have promised to keep, and miles to go before I sleep, and miles to go before I sleep. This poem is written by Robert Frost. In the first stanza, whose woods these are, I think I know. ಈ ಅರಣ್ಯ ಯಾರದು ಇದೆ ಎಂಬುದು ನನಗೆ ಗುರುತು ಇದೆ ಅಂತಕ್ಕಂಥ ವಿಚಾರ. ಹಿಸ್ ಹೌಸ್ ಈಸ್ ಇನ್ ದ ವಿಲೇಜ್ ದೋ, ಆತನ ಮನೆ ಊರಲ್ಲಿ ಇದೆ, ಗ್ರಾಮದಲ್ಲಿ ಇದೆ ಅಂತಕ್ಕಂಥ ವಿಚಾರ ಕವಿಗೆ ಗೊತ್ತಿದೆ. ಹಿ ವಿಲ್ ನಾಟ್ ಸಿ ಮಿ ಸ್ಟಾಪಿಂಗ್ ಹಿಯರ್, ಇನ್ನ ಆ ಇದ್ದಂತಹ ಅರಣ್ಯ ಇರ್ತಕ್ಕಂತಹ ಸ್ವತಃ ಅರಣ್ಯ ಇರ್ತಕ್ಕಂಥ ವ್ಯಕ್ತಿ ನನಗೆ ಗುರುತಿಸುವುದಿಲ್ಲ. ನಾನು ಇಲ್ಲಿ ನೋಡುತ್ತಿರುವಂತಹ ಒಂದು ಏನು ಆಕರ್ಷಣೆ ಅವನಿಗೆ ಗುರುತು ಆಗುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಟು ವಾಚ್ ಹಿಸ್ ವುಡ್ಸ್ ಫಿಲ್ ಅಪ್ ವಿತ್ ಸ್ನೋ, ಇಲ್ಲಿ ಒಂದು ಬರುಪಿನಿಂದ ತುಂಬಿದಂತಹ ಆಚ್ಛಾದಿಸಿದಂತಹ ಒಂದು ಸೌಂದರ್ಯವನ್ನು ನಾವು ನೋಡುತ್ತಿರುವುದು ಅವನಿಗೆ ಗುರುತು ಆಗುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸೆಕೆಂಡ್ ಮೀನ್ಸ್ ಮೈ ಲಿಟಲ್ ಹಾರ್ಸ್ ಮಸ್ಟ್ ಥಿಂಕ್ ಇಟ್ ಕ್ವಿಯರ್, ಇನ್ನು ನಾನು ಕುಳಿತು ಸವಾರಿ ಮಾಡ್ತಿರ್ತಕ್ಕಂತಹ ಕುದುರೆಗೆ ಆಶ್ಚರ್ಯ ವಿಚಿತ್ರ ಅನಿಸುವಂತಹ ವಿಚಾರವೇನೆಂದರೆ ಟು ಸ್ಟಾಪ್ ವಿದೌಟ್ ಎ ಫಾರ್ಮ್ ಹೌಸ್ ನಿಯರ್, ಇಲ್ಲಿ ನನ್ನ ಏನು ಒಂದು ಹೊಲದಲ್ಲಿರ್ತಕ್ಕಂಥ ಮನೆಯೂ ಕೂಡ ಇರುವುದಿಲ್ಲ, ಆದರೂ ನಾನು ನಿಂತಿದ್ದೇನೆ ಅಂತಕ್ಕಂತಹ ವಿಚಾರ ಕುದುರೆಗೆ ಒಂದು ಸ್ವಲ್ಪ ವಿಚಿತ್ರ ಅನಿಸುವಂತಹ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಬಿಟ್ವೀನ್ ದ ವುಡ್ಸ್ ಅಂಡ್ ಫ್ರೋಸನ್ ಲೇಕ್ ದ ಡಾರ್ಕೆಸ್ಟ್ ಈವ್ನಿಂಗ್ ಆಫ್ ದ ಇಯರ್, ಇನ್ನ ನಾನು ನಿಂತಹ ಎಲ್ಲದ ತಿಳ್ಕೊಂಡು ಕೇಳಿದ್ರೆ, ನಾನು ನಿಂತಹ ಸನ್ನಿವೇಶ ಎಲ್ಲದ ತಿಳ್ಕೊಂಡು ಕೇಳಿದ್ರೆ ಫ್ರೋಸನ್ ಲೇಕ್, ಇನ್ನ ಒಂದು ಹೆಪ್ಪು ಕಟ್ಟಿದಂತಹ ಒಂದು ಸರೋವರ, ಅಂದ್ರೆ ಇಲ್ಲಿ ಹಿಮದಿಂದ ಬರುಪಿನಿಂದ ತುಂಬಿದಂತಹ ಸರೋವರದ, ಮತ್ತು ಡಾರ್ಕೆಸ್ಟ್ ಈವ್ನಿಂಗ್ ಆಫ್ ದ ಇಯರ್, ಇನ್ನ ಇದು 22 ಡಿಸೆಂಬರ್, ಇದು ಒಂದು ಡಾರ್ಕೆಸ್ಟ್ ಈವ್ನಿಂಗ್, ಕತ್ತಲೆ ಬಹು ಕತ್ತಲೆ ಉಳ್ಳಂತಹ ಒಂದು ಏನು ಸಂಜೆ ಅಂತಕ್ಕಂಥ, ಮತ್ತು ವರ್ಷದಲ್ಲಿ ಬಹು ಕತ್ತಲೆ ಉಳ್ಳಂತಹ ಸಂಜೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಹಿ ಗಿವ್ಸ್ ಹಿಸ್ ಹಾರ್ನೆಸ್ ಬೆಲ್ಸ್ ಎ ಶೇಕ್ ಟು ಆಸ್ಕ್ ಇಫ್ ದೇರ್ ಇಸ್ ಸಮ್ ಮಿಸ್ಟೇಕ್, ಇನ್ನು ಕುದುರೆಗೆ ಏನು ಅನಿಸುತ್ತೆ ಅಂತ ಕೇಳಿದ್ರೆ, ನಾನು ನಿಂತಿರುವಂತಹ ಸ್ಥಳ ಇದು ಒಂದು ಮಿಸ್ಟೇಕ್ ಆದಂಥದ್ದು, ಒಂದು ತಪ್ಪಿದಂತಹ ಸ್ಥಳ ಇದೆ ಅಂತಕ್ಕಂಥ ವಿಚಾರ ತನ್ನ ಕೊರಳಲ್ಲಿ ಕಟ್ಟಿದಂತಹ ಗಂಟೆಗಳನ್ನು ಅಲುಗಿಸಿ ನನ್ನನ್ನು ಏನು ನೆನಪಿಸುತ್ತದೆ ಅಂತಕ್ಕಂಥ ವಿಚಾರವನ್ನು. ದ ಓನ್ಲಿ ಅದರ್ ಸೌಂಡ್ಸ್ ದ ಸ್ವೀಪ್ ಆಫ್ ಈಸಿ ವಿಂಡ್ ಅಂಡ್ ಡೌನಿ ಫ್ಲೇಕ್, ಇಲ್ಲಿ ಒಂದು ಜುಳುಜುಳುವಾದಂತಹ ಒಂದು ಗಾಳಿ, ಒಂದು ಸೌಮ್ಯ ಇಂಪಾದಂತಹ ಗಾಳಿ ಬೀಸ್ತಕ್ಕಂಥದ್ದು, ಹಾಗೂ ಅದರ ಧ್ವನಿ, ಹಾಗೂ ಈ ಕಡಿದಾದಂತಹ ಒಂದು ಕೊಳ್ಳದಲ್ಲಿ ಡೌನಿ ಫ್ಲೇಕ್ ಅಂದ್ರೆ ಹಿಮ ಬರ್ಪ ಇರ್ತಕ್ಕಂಥದ್ದು, ಬೀಳ್ತಕ್ಕಂಥ ಅದೇ ಸೌಂದರ್ಯವಾದಂತಹ ವಾತಾವರಣ
ಒಂದು ನಿಸರ್ಗವನ್ನು ನಾನು ನೋಡುತ್ತಾ ನಿಂತಿದ್ದೇನೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೊನೆಯದಾಗಿ ದ ವುಡ್ಸ್ ಆರ್ ಲವ್ಲಿ ಡಾರ್ಕ್ ಆ್ಯಂಡ್ ಡೀಪ್. ನೋಡಿ ಇಲ್ಲಿ ಅರಣ್ಯ ಹೆಂಗದಪ್ಪ ಅಂತ ಕೇಳಿದ್ರೆ ಬಹಳಷ್ಟು ಒಂದು ಅಂಧಕಾರ ಮತ್ತು ಡೀಪ್ ಕಡಿದಾದಂಥದ್ದು ಅದ ಅಂತ. ಬಟ್ ಐ ಹ್ಯಾವ್ ಪ್ರಾಮಿಸ್ ಟು ಕೀಪ್. ಆದರೆ ಈ ಆಕರ್ಷಣೆ ನಾನು ನೋಡ್ತಕ್ಕಂತಹ ಒಂದು ಸಮಯ ನನಗೆ ಇಲ್ಲ, ನನ್ನ ಕೆಲಸಗಳಿನ ಬಹಳಷ್ಟು ಇವೆ, ನಾನು ಹೋಗಬೇಕು ಅಂತಕ್ಕಂಥ ವಿಚಾರವನ್ನು, ನಾನು ಬಹಳಷ್ಟು ಮೈಲುಗಳನ್ನು ಕ್ರಮಿಸಬೇಕು ಅಂತಕ್ಕಂಥ ವಿಚಾರವನ್ನು, ಆ್ಯಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ಇನ್ನು ನಾನು ಮಲಗುವಂಥ ಪೂರ್ವದಲ್ಲಿ ನಾನು ಹೋಗಿ ಮುಡ್ತಕ್ಕಂಥ ಪ್ರಯಾಣ ಮಾಡ್ತಕ್ಕಂಥ ಒಂದು ಅಂತರ ಇದೆ ಅಂತಕ್ಕಂಥ ವಿಚಾರವನ್ನು ಕವಿಯಲ್ಲಿ ಬರುತ್ತದೆ. ಆ್ಯಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ದಿಸ್ ಈಸ್ ರಿಟನ್ ಬೈ ರಾಬರ್ಟ್ ಫಾರೆಸ್ಟ್ ಅಂತಕ್ಕಂತಹ ಕವಿ, ಅಮೆರಿಕದ ಒಂದು ಸುಪ್ರಸಿದ್ಧ ಕವಿ ಈ ಕವಿತೆಯನ್ನು ಬರೆದಿರ್ತಾರೆ. ಇಲ್ಲಿ ಹೇಳುವುದು ತಾತ್ಪರ್ಯ ಏನಂದ್ರೆ ತಗೊಂಡು ಕೇಳಿದ್ರೆ, ಯಾವುದೇ ನಾವು ಜೀವನವನ್ನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಆಕರ್ಷಣೆಗಳು ನಮ್ಮನ್ನು ತಡೆಗಟ್ಟಿದರೆ, ನಿಲ್ಲಿಸಿದರೆ, ಆಕರ್ಷಣೆಗಳನ್ನು ನಾವು ತಲೆ ಕೊಡದೆ ನಮ್ಮ ಇರ್ತಕ್ಕಂತಹ ಜೀವನದ ಗುರಿಯನ್ನು ನಾವು ಮುಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ರಾಬರ್ಟ್ ಫಾರೆಸ್ಟ್ ಅವರು ಇಲ್ಲಿ ಬಹಳ ಒಂದು ಮಾರ್ಮಿಕವಾಗಿ ಸೊಗಸಾಗಿ ಇಲ್ಲಿ ವರ್ಣಿಸಿದ್ದಾರೆ. ಯಾವುದೇ ದುರಾಶೆಗಳಿಗೆ, ಕೆಟ್ಟ ಚಟಗಳಿಗೆ, ಕೆಟ್ಟ ಹವ್ಯಾಸಗಳಿಗೆ ನಾವು ಅಂಟಿಕೊಳ್ಳದೆ ನಮ್ಮ ಉತ್ತಮವಾದಂಥ ಒಂದು ಜೀವನದ ಗುರಿಯನ್ನು ನಾವು ತಲುಪಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಾವು ಸ್ಮರಿಸಬೇಕಾಗುತ್ತದೆ ಎಂದು ಹೇಳಿ ಈ ಕವಿತೆ ಮೀನ್ಸ್ 3.3 Stopping by woods on a snowy evening. It is a very beautiful and charming, and this is a advisable poem is there, I hope. And dear friends, if we have any attractions in the world while we are making a life, while we are going in the life, and we should not stop by attracting the so many bad habits, bad things in the world. So we should we should follow the good ways, the good paths, while so many bad things are attracting to us. So we should not divert our minds in this way. Dear students, I will stop here, and I request you, if you like our video, please subscribe it and press the bell icon, and it will help us to upload our future videos. And dear friends, I hope you understood, and please subscribe our channel, and if you have any doubts, if you have found any mistakes, please comment on our YouTube channel. Thank you very much.